ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಏ ಪಿಂಕಿ, ಪಿಂಕಿ ನಿತ್ಕಳೆ. ಇವನೊಬ್ಬನತ್ಲಾಗ ಎಲ್ಲಿ ಹೋದ್ರೂ ನನ್ನ ಬೆನ್ನು ಹಾಕ್ತಾನ, ನನ್ನ ತಲೆ ಹಿರಿಸ್ತಾನ. ಬಂದ್ಬಿಡ್ತಾನ ಹಂಗೆ ಪಿಂಕಿ 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 ಅನ್ಕಂತ ದರಿದ್ರದಂತಂದೆ. ಓ ಚಿಂಪು, ಏನ ಚಿಂಪು, ನಾ ದೌಡ್ ಮನೆಗೆ ಹೋಗ್ಬೇಕು, ಹೇಳಿ ಏನಂತ. ನನಗೆ ಗೊತ್ತು ನೀ ಯಾಕೆ ಮನೆಗೆ ಓಡ್ಕೊಂತ ಹೊಂಟಿ ಅಂತ. ಮಿಸ್ 3 ಕ್ವಶನ್ ಕೇಳಿದ್ರಲ್ಲ, ಅದಕ್ಕೆ ಆನ್ಸರ್ ಕೇಳಕ್ ಹೊಂಟಿಯೋದು ನಿಮ್ಮ ಅಮ್ಮನ ಹತ್ರ. ಹೌದು, ನಮ್ಮ ಅಮ್ಮನ ಹತ್ರ ಆನ್ಸರ್ ಕೇಳ ಫಸ್ಟ್ ಆನ್ಸರ್ ನಾನು ಫಸ್ಟ್ ಪ್ರೈಸ್ ತಗೊಂತಾನೆ. ಓ ಭ್ರಮೆ, ಓ ಭ್ರಮೆ. ಯಾಕೆ ಭ್ರಮೆ ಅಂತೆ? ನಾನು ನಾಳೆ ಬೆಳಗ್ಗೆ ನಾನು ಫಸ್ಟ್ ಆನ್ಸರ್ ಹೇಳಿ ಫಸ್ಟ್ ಪ್ರೈಸ್ ತಗೊಂಡಾಗ ಮಾತಾಡ್ತಾನ, ನೀ ಮಾತಾಡೋದಿಲ್ಲ ನಿನಗೆ. ಅಯ್ಯ ಪಿಂಕಿ, ಫಸ್ಟ್ ನಿಮ್ಮ ಅಮ್ಮ ನಿನಗೆ ಉತ್ತರ ಕೊಡ್ಬೇಕು. ನಿನಗೆ ಉತ್ತರ ಕೊಟ್ಟ ಮೇಲೆ ನೀನು ಹೋಗಿ ಮಿಸ್ ಹತ್ರ ಹೇಳ್ಬೇಕು, ಅವ ನೀನು ಫಸ್ಟ್ ಪ್ರೈಸ್ ಬರ್ಬೇಕು. ನಿಮ್ಮ ಅಮ್ಮ ಉತ್ತರ ಕೊಡ್ತತಿ ಅಂತ ಏನು ಗ್ಯಾರಂಟಿ? ನನಗಂತೂ ನಿಮ್ಮ ಅಮ್ಮನ ಮೇಲೆ ನಂಬಿಕೆನೇ ಇಲ್ಲ. 3 ಪ್ರಶ್ನೆ 1 ಪ್ರಶ್ನೆಗೂ ಉತ್ತರ ಕೊಡಲ್ಲ ನಿಮ್ಮಮ್ಮ. ನಾ ಬರ್ದು ಕೊಡ್ತಾನೆ ಬೇಕಾರೆ. ಯಾಕ ಚಿಂಪು ಹಂಗಂತಿದಿ? ನಮ್ಮಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಗೊತ್ತಿರ್ತೈತಿ. ನೀ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ಬೇಡ ನೋಡಿ ಚಿಂಪು. ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಮ್ಮಮ್ಮ ಜಾಣದಲ್ಲ, ನಮ್ಮಮ್ಮ ಎಲ್ಲ ಗೊತ್ತೈತಿ. ಹಂಗೆ ನೋಡಿದ್ರೆ ನಿಮ್ಮ ಅಮ್ಮಗ ಏನು ಗೊತ್ತಿಲ್ಲ. ನಮ್ಮಮ್ಮಗೆ ಯಾಕೆ ಗೊತ್ತಿಲ್ಲ? ನಮ್ಮಮ್ಮಗೆ ಎಲ್ಲ ಗೊತ್ತೈತಿ. ನಿಮ್ಮಮ್ಮಗಿಂತ ಜಾಣದಳ ನಮ್ಮಮ್ಮ. ಬಾ ಮನೆಗೆ ಹೋಗಿ ಕೇಳೋಣ ಇಬ್ರಿಗೂ. ಯಾರು ಫಸ್ಟ್ ಉತ್ತರ ಹೇಳ್ತಾರೆ ನೋಡೋಣ. ನಿಮ್ಮಮ್ಮ ಫಸ್ಟ್ ಉತ್ತರ ಹೇಳ್ತೈತೆ, ನಮ್ಮಮ್ಮ ಫಸ್ಟ್ ಉತ್ತರ ಹೇಳ್ತೈತೆ ಅಂತ. ಬಂದ್ಬಿಡು ಚಿಂಪು ನೀನು. ನಮ್ಮಮ್ಮ ಏನಂದ್ರೆ ಅನ್ಬೇಡ ನೋಡು. ನಡಿ, ಅದಕ್ಕೇನಂತ ಮನೆಗೆ ಹೋಗಿ ಕೇಳೇ ಬಿಡೋಣಂತ. ನಿನಗೇನು ಗೊತ್ತು ಚಿಂಪು ನಮ್ಮಮ್ಮನ ಬಗ್ಗೆ? ನಮ್ಮಮ್ಮ ಎಷ್ಟು ಇಂಟಲ್ ಐತಿ ಅಂದ್ರೆ, ನಮ್ಮಮ್ಮ ಸೂಪರ್ ಸ್ಟಾರ್ ಐತಲ್ಲ, ಅವರ ಫೋನ್ ಮಾಡಿದ್ರು ನಮ್ಮಮ್ಮಗ, ಬರ್ರಿ ನಿಮ್ಮ ಮಗಳ ಪಿಂಕಿ ಕರ್ಕೊಂಡು ಅಂತ. ನಮ್ಮಮ್ಮನ ಬ್ಯಾಡ್ ಬಿಡ್ರಿ, ನಾನ್ ಬಂದ್ರೆ ನನಗ ಫಸ್ಟ್ ಪ್ರೈಸ್ ಬರ್ತೈತಿ, ಬೇರೆ ಬೇಜಾರಕತಿ, ನೀವು ಅವ್ರವ್ರ ಜೊತೆಗೆ ಆಟ ಆಡ್ಸ್ಕೊಳ್ರಿ, ನಾನು ಬರೋದಿಲ್ಲ ಅಂತ. ಗೊತ್ತಾ? ಎಂತ ಜೋಕೆ ಪಿಂಕಿ, ಬಾರಿ ಮಸ್ತ್ ಜೋಕ್ ಬಿಡ. ನಮ್ಮಮ್ಮನ ಬಿಗ್ ಬಾಸಿಗೆ ಕರೆದಿದ್ರು ಗೊತ್ತಾ? ನಮ್ಮಮ್ಮನ ಹೋಗ್ಲಿಲ್ಲ. ಮತ್ ನಮ್ಮಮ್ಮ ಬಿಗ್ ಬಾಸಿಗೆ ಹೋದ್ರೆ ಫಸ್ಟ್ ಪ್ರೈಸ್ ನಮ್ಮಮ್ಮಗ ಬರ್ತೈತಿ, ಬೇಡ ಬೇರೆಯವ್ರಿಗೆ ಬರ್ಲಿ ಅಂತ ನಮ್ಮಮ್ಮನ ಬಿಡ್ತು. ಗೊತ್ತಾನ? ನಿಮ್ಮಮ್ಮ ಬರೀ ನಮ್ಮಮ್ಮ ಸೂಪರ್ ಸ್ಟಾರ್, ನಮ್ಮಮ್ಮ ಬಿಗ್ ಬಾಸ್ ಕರೆದಿದ್ರು. ಹೌದು ಬಿಡು, ಬಾರಿ ನಿಮ್ಮಮ್ಮ ಬಿಗ್ ಬಾಸಿಗೆ ಕರೆದು ಬಿಡ್ತಾರ. ಮತ್ತೆ ನಿಮ್ಮಮ್ಮನ ಕರೆದು ಬಿಡ್ತಾರ ನಮ್ಮಮ್ಮ ಸೂಪರ್ ಸ್ಟಾರಿಗೆ. ನಮ್ಮಮ್ಮನ ಕರೆದ್ರು ಕರೀದೇ ಇದ್ರು ನಮ್ಮಮ್ಮ ನನಗೆ ಸೂಪರ್ ಸ್ಟಾರ. ಬಾ ಹಂಗಾರೆ ನೋಡೇ ಬಿಡೋಣ. ಈ 3 ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರ ನೋಡು, ಅವರಮ್ಮನ ಸೂಪರ್ ಸ್ಟಾರ್. ಬಾ ಮನೆಗೆ ಹೋಗಿ ಕೇಳೇ ಬಿಡೋಣ ಇಬ್ರಿಗೂ. ನಡಿ, ಅದ್ರಾಗೇನೈತಿ ಕೇಳೋಣ. ಏ ಪಿಂಕಿ, ನಡಿ ನಮ್ಮ ಮನೆಗೆ ಹೋಗೋಣ. ನೀನು ಬರ್ತಿ ಅಂತ ನಾವು ಹೊಂಟಿದ್ ನೋಡಲ್ಲ, ಇಲ್ಲಿಗೆ ಬಂದೆಲ್ಲ. ಬಾ ನಮ್ಮ ಮನೆಗೆ ಹೋಗೋಣಂತ. ಅಯ್ಯ ಸರೋಜಿ ತಡಿ, ಯಾಕೆ ಹಂಗೆ ಮಾಡ್ತಿದ್ದಿ? ಇನ್ನು ಈಗ 4 ಆಗೈತಿ. ಚಾ ಕುಡಿದು ಹೋಗುವಂತಾಗ ಯಾಕೆ ನಮ್ಮನೆ ಚಾ ಕುಡಿಬಾರ್ದು ಅನ್ಕೊಂಡಿ ಏನು? ಇಲ್ಲಿ ಬಿಡ ಕಮಲಕ್ಕ, ಮತ್ತೆ ಈಗ ಹಿಂಗ ಆಡಕ್ ಹೋಗಳ ಈಕೆ. ಅದಕ್ಕೆ ಬಡ ಬಡ ಮನೆಗೆ ಹೋಗಿ ಒಂದಿಟ್ಟು ಮಕ್ಕ ತೊಳಿಸಿ ಓದಕ್ ಬರೆಯಕ್ ಕುಂದ್ರಸೋಣ ಅಂತ. ಅಂಟಿ ನೀವೆಲ್ಲ ಹೋಗೋದ್ ಬೇಡ, ಒಂದ್ ಅರ್ಧ ತಾಸು ಇಲ್ಲೇ ಕುತ್ಕೊಳ್ರಿ. ನಾವು 3 ಪ್ರಶ್ನೆ ಕೇಳ್ತೀವಿ. 3 ಪ್ರಶ್ನೆಗೆ ಯಾರು ನಿಮ್ಮಿಬ್ರಾಗ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ನೋಡು, ಅವರ ಸೂಪರ್ ಸ್ಟಾರ್. ಹೂನಮ್ಮ, ನಾನು 3 ಪ್ರಶ್ನೆ ಕೇಳ್ತೀನಿ. ಆ 3 ಪ್ರಶ್ನೆ ನೀ ಕರೆಕ್ಟಾಗಿ ಉತ್ತರ ಕೊಟ್ಟಿ ಅಂದ್ರೆ ನೀನ ನೋಡಮ್ಮ ಸೂಪರ್ ಸ್ಟಾರ್, ನೀನ ಸೂಪರ್ ಸ್ಟಾರ್ ಅಂತ ನಾ ಜಗಳ ಮಾಡ್ಕೊಂತ ಬಂದ ನೀವನ ಹತ್ರ. ನೀ ಕರೆಕ್ಟಾಗಿ ಉತ್ತರ ಕೊಡ್ಬೇಕು ನೋಡಮ್ಮ. ಪ್ರಶ್ನೆನಾ? ಏನ್ ಪ್ರಶ್ನೆ ಅವು? ಹೇಳು, ನಮಗ್ ಗೊತ್ತಿಲ್ಲದ ಏನೈತಿ? ಎಲ್ಲದಕ್ಕೂ ಉತ್ತರ ಗೊತ್ತೈತಿ ನನಗೆ. ಕೇಳ ಪ್ರಶ್ನೆನ. ಯಾರು ಸಾಲ ನಿಮ್ಮ ಮಿಸ್ ಹೇಳಿದ್ರನ? ಹೂನಮ್ಮ, ಸಾಯಂಗ್ ನಮ್ಮ ಮಿಸ್ ಹೇಳಿದ್ದು 3 ಪ್ರಶ್ನೆಗೆ ಯಾರು ಉತ್ತರ ಬರ್ಕೊಂಬರ್ತೀರೋ ಅವ್ರಿಗೆ ಫಸ್ಟ್ ಪ್ರೈಸ್ ಅಂತ ಹೇಳ್ಯಾರಮ್ಮ. ಹಂಗ ಇನ್ನೊಂದು ವಿಷಯ ಐತೆ, ಆಮೇಲೆ ಹೇಳ್ತೇನೆ. ಈಗ ಫಸ್ಟ್ ನಾನು 3 ಕ್ವಶನ್ ಕೇಳ್ತೇನೆ, ಅದಕ್ಕೆ ಉತ್ತರ ಹೇಳ್ರಿ. ಕೇಳಪ್ಪ. ಫಸ್ಟ್ ಕ್ವಶನ್, ಒಂದು ವಸ್ತುನ ತಿನ್ಬೇಕು ಅಂತ ಬಾಯಾಗಿರ್ತವಿ, ಅದು ಹೊಟ್ಟೆಗೆ ಹೋಗೋದಿಲ್ಲ. ಯಾವ್ದದು? ಹೂನಮ್ಮ, ತಿನ್ಬೇಕು ಅಂತ ಬಾಯಾಗಿರ್ತವಿ, ಅದು ಹೊಟ್ಟೆಗೆ ಹೋಗೋದಿಲ್ಲ. ಏನದು ವಸ್ತು? ಅದನ್ನ ಹೇಳ್ಬೇಕು ಈಗ ನೀನು. ತಿನ್ಬೇಕು ಅಂತ ಬಾಯಾಗಿಡ್ತೀರಿ, ಆದ್ರೆ ಹೊಟ್ಟೆ ಹೋಗೋದಿಲ್ಲ ಅದು. ಹ್ಞೂನ್ರಿ ಆಂಟಿ, ತಿನ್ಬೇಕು ಅಂತ ಬಾಯಾಗಿಡ್ತೀವಿ, ಹೊಟ್ಟೆ ಹೋಗೋದಿಲ್ಲ. ಅದು ಯಾವ್ದಂತ ಹೇಳ್ಬೇಕು ನೋಡ್ರಿ. ನೀವು ಫಸ್ಟ್ ಹೇಳಿದ್ರೆ ನೀವು ಸೂಪರ್ ಸ್ಟಾರ್, ನಮ್ಮಮ್ಮ ಫಸ್ಟ್ ಹೇಳಿದ್ರೆ ನಮ್ಮಮ್ಮ ಸೂಪರ್ ಸ್ಟಾರ್. ಹೇಳಬೇ ಬಡ ಬಡ. ಅದು ಬಿಡು, 2ನೇ ಕ್ವಶನ್ ಏನು ಹೇಳು. 2ನೇ ಕ್ವಶನ್ ABCD ಅದಾವಲ್ಲಮ್ಮ. ಏನ್ರಿ ಸರೋಜ ಆಂಟಿ, ABCD ಅದಾವಲ್ರಿ Z ವರ್ಗು, A to Z. ಅದ್ರೊಳಗ ಆ ಅಕ್ಷರದಾಗ ಯಾವ ಅಕ್ಷರದಾಗ ಜಾಸ್ತಿ ನೀರೈತಿ? ಕಮಲಕ್ಕ, ಈ ABCD ನೀರೈತೆ. ನಮ್ಮ ಶಾಲ್ಯಾಗ ಮಾಸ್ತರ್ ಅಂತ ಏನೋ ಹೇಳಿಲ್ ಬಿಡು. ನಮ್ಮ ABCD ಅನ್ನೋದು ಆಟ ಕಲ್ಸಿರೋದವ. ಈ ಅಕ್ಷರದ ನೀರು ಪಾರ ಐತೆ ಅನ್ನೋದು ಕಲ್ಸಿಲ್ ಬಿಡ. ನಮಗೆ ಗೊತ್ತಿಲ್ವ? ನನಗೂ ಗೊತ್ತಿಲ್ಲ ಬಿಡ. 3ನೇದೇನು ಹೇಳಪ್ಪ ನೋಡೋಣ. 3ನೇ ಕ್ವಶನ್, ಅದನ್ನ ತೊಯಿಸ್ಬೇಕು ಅಂತ ನೀರಾಗ ಹಾಕ್ತವಿ, ಆದ್ರೆ ಅದು ತೊಯ್ಯೋದಿಲ್ಲ. ಏನದು? ತೊಯಿಸ್ಬೇಕು ಅಂತ ನೀರಾಗ ಹಾಕ್ತವಿ, ತೊಯ್ಯೋದಿಲ್ಲ. ಏನದು? ನೀರಿಗೆ ಹಾಕಿದ್ರ ಎಲ್ಲ ತೊಯ್ಯದ. ಇಂಥ ದರಿದ್ರ ಪ್ರಶ್ನೆ ಯಾರು ಕೇಳಿದಾರೆ? ಯಾರವ್ರು? ಮಿಸ್ ಕೇಳಾರಮ್ಮ. ಹೇಳಮ್ಮ, ನೀನು ಉತ್ತರ ಕೊಡು. ನೀ ಸೂಪರ್ ಸ್ಟಾರ್ ಆಗ್ಬೇಕು ನೀನೀಗ. ನೀರಿಗೆ ಹಾಕಿದ್ಮೇಲೆ ತೊಯ್ಲಾರ್ದಂಗ ಇರ್ತತೆ. ನೀರಿಗೆ ತೊಯಿಸ್ಬೇಕು ಅಂತ ಹಾಕ್ತೀರಂತ, ಆದ್ರೆ ಅದು ತೊಯ್ಯಲ್ಲ ಅಂತ. ಅಯ್ಯಯ್ಯಯ್ಯ, ಇಂಥ ಪ್ರಶ್ನೆ ಕೇಳಲ್ಬೇಡ ನಿಮ್ಮ ಮಿಸ್. ಹುಡ್ರಿಗೆ ಯಾವರ
ಜನರಲ್ ನಾಲೆಜ್ ಕ್ವಶನ್ ಕೇಳ್ತಾರ ಕಂಬ್ಲಕ್ಕ. ಈಗ ಭಾರತ ರತ್ನ ಪ್ರಶಸ್ತಿ ಯಾರಿಗ್ ಬಂತು, ಕುವೆಂಪು ಬರ್ದಿರ ಕತೆ ಯಾವುದು ಇಲ್ಲ ಕವನ ಯಾವುದು ಇಂಥವೇನಾರ ಕೇಳ್ತಾರ ಅನ್ನ. ಅದು ಬಿಟ್ಟು ಇಂಥವ್ ಕೇಳ್ಯಾರ ನೋಡಿ ಇವ್ರ ಮಿಸ್. ನಾ ಸಾಲಿಗೆ ಹೋಗಿ ಸರ್ರಾಗಿ ಬೆಂಡ ತನ್ ಬಾಯಿಲಿ ಇವ್ರ ಮಿಸ್ಸಿಗೆ. ಏ ಹುಚ್ಕೊಡಿ ಹೊದ, ಇವಕ್ಕೆ ಯಾರ ಪ್ರಶ್ನೆ ಅಂತಾರ ನೀವಕ್ಕ? ಇವಕ್ಕೆ ಯಾರು ಆನ್ಸರ್ ಗೊತ್ತಿಲ್ಲ ಹೋಗು. ಇಂಥ ತ್ರಿತಷ್ಟಿ ಪ್ರಶ್ನೆ ಕೇಳಿದ್ರೆ ಯಾರು ಉತ್ತರ ಹೇಳ್ತಾರ? ಹಂಗಾರ ಉತ್ತರ ಗೊತ್ತಿಲ್ಲಮ್ಮ ನಿನಗೆ. ಹೊದ ಬೇಡ, ಯಾರಿಗ್ ಗೊತ್ತು? ಪಿಂಕಿ, ಇವರಿಬ್ರು ಸೂಪರ್ ಸ್ಟಾರ್ ಅಲ್ಲ, ಆಮೇಲೆ ನಮ್ಮಿಬ್ರಿಗೂ ಫಸ್ಟ್ ಪ್ರೈಸ್ ಬರಲ್ಲ. ಹೋಗ್ಲಿ ಬಿಡು. ನೀವು ಉತ್ತರ ಹೇಳಿಲ್ಲ ಅಂದ್ರೆ ಹೇಳಿಲ್ಲ, ಹೋಗ್ಲಿ ಬಿಡತ್ಲಾಗ. 100 ರೂಪಾಯಿ ಕೊಡು. ಹ್ಞೂನಮ್ಮ, ನೀನು 100 ರೂಪಾಯಿ ಕೊಡು. ಈ ವಿಡಿಯೋ ಇಂದ ಕಂಟಿನ್ಯೂ ಆಗತ್ರಿ, ಮಸ್ತ್ ಕಾಮಿಡಿ ಐತಿ. ಮುಂದೆ ಇವ್ರು 100 ರೂಪಾಯಿ ಕೊಡ್ತಾರ ಬಿಡ್ತಾರ ಏನ್ ಮಾಡ್ತಾರ ಅಂತ ನೀವು ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ಪಾರ್ಟ್ ನೋಡ್ರಿ. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ